ಹೆಡ್ಡೇಕ್ ಮತ್ತು ಮೈಗ್ರೇನ್ಗಾಗಿ ಈ 3 ಪ್ರಾಣಾಯಾಮಗಳನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಅಥವಾ ಸಾಯಂಕಾಲ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಹೆಡ್ಡೇಕ್ ಮೈಗ್ರೇನ್ ಕಡಿಮೆ ಆಗ್ತೈತಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. 3 ಪ್ರಾಣಾಯಾಮ ಯಾವ್ರಿ ಅಂತಂದ್ರೆ ಅನುಲೋಮ್ ವಿಲೋಮ್, ಬ್ರಾಹ್ಮರಿ ಪ್ರಾಣಾಯಾಮ ಮತ್ತು ಈಕ್ವಲ್ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳಿ. ಇವು 3 ಪ್ರಾಣಾಯಾಮಗಳನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ರಿ. ಈ 3 ಪ್ರಾಣಾಯಾಮಗಳು ನಿಮಗೆ ಯಾವ ರೀತಿ ಹೆಲ್ಪ್ ಮಾಡ್ತಾವ್ರಿ ಅಂತಂದ್ರೆ ಈ 3 ಪ್ರಾಣಾಯಾಮಗಳು ನಿಮ್ಗೆ ನರಮಂಡಲವನ್ನು ಬ್ಯಾಲೆನ್ಸ್ ಮಾಡಿ ಅಂದರೆ ಸಮತೋಲನಗೊಳಿಸಿ ಮನಸ್ಸನ್ನು ಶಾಂತಗೊಳಿಸ್ತೈತಿ. ಹಾಗೆ ಒತ್ತಡವನ್ನು ಕಡಿಮೆ ಮಾಡಿ ಬ್ರೈನ್ಗೆ ಆಕ್ಸಿಜನ್ ಫ್ಲೋ ಆಗ್ತೈತಿ ಮತ್ತು ಒತ್ತಡ ಮತ್ತು ಆತಂಕ, ಕೋಪ ಇವೆಲ್ಲ ಕಡಿಮೆಯಾಗಿ ಮನಸ್ಸು ಕೂಡ ಶಾಂತಗೊಂಡು ಸ್ಟ್ರೆಸ್ ಕಡಿಮೆ ಆಗ್ತೈತಿ. ಯಾವ ರೀತಿ ಮಾಡೋದ್ರಿ ಅಂತಂದ್ರೆ ಅನುಲೋಮ್ ವಿಲೋಮ್ ಪ್ರಾಣಾಯಾಮ. ಮೊದಲು ಪ್ರಾಣಾಯಾಮ ಮಾಡೋಕ್ಕಿಂತ ಮೊದಲು ಸೀದಾ ಕುತ್ಕೋರಿ, ಕಣ್ಣು ಮುಚ್ಕೋರಿ, ಸಹಜವಾದ ಉಸಿರಾಟ ಇರಲಿ, ಬೆನ್ನು ಕತ್ತು ನೇರವಾಗಿರಲಿ, ಮುಖದಾಗ ನಗು ಇರಲಿ. ನಿಮ್ಮ ಉಸಿರಾಟದ ಕಡೆ ಗಮನ ಕೊಡ್ರಿ. ಮೂಗಿನಿಂದ ಯಾವಾಗ ಉಸಿರು ತೊಗೊಳಕತ್ತೀರಿ, ಮೂಗಿನಿಂದ ಯಾವಾಗ ಉಸಿರನ್ನು ಹೊರಗೆ ಹಾಕತ್ತೀರಿ ಅದ್ರ ಕಡೆ ಗಮನ ಹರಿಸ್ರಿ. ಈಗ ಒಂದು ಬಾರಿ ಬ್ರೀದ್ ಇನ್, ಬ್ರೀದ್ ಔಟ್. ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನು ಹೊರಗೆ ಹಾಕಿ. ರಿಲ್ಯಾಕ್ಸ್. ನಿಧಾನವಾಗಿ ಕಣ್ಣುಗಳನ್ನು ತೆರೀರಿ. ನೆಕ್ಸ್ಟು ಅನುಲೋಮ್ ವಿಲೋಮ್ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿರಿ. ಅನುಲೋಮ್ ವಿಲೋಮ್ ಪ್ರಾಕ್ಟೀಸ್ ಮಾಡೋಕೆ ಮೊದಲು ಎಡಗೈ ಚಿನ್ ಮುದ್ರಾ ಈ ರೀತಿ ಕೈ ಇಟ್ಕೊಂಡು ತೊಡೆ ಮೇಲೆ ಇಟ್ಕೋರಿ. ಬಲಗೈ ನಾಸಿಕ ಮುದ್ರ ಈ ರೀತಿ ಇವೆರಡು ಬೆರಳನ್ನು ಹೋಲ್ಡ್ ಮಾಡಿರಿ. ನೆಕ್ಸ್ಟ್ ಕೈ ಹೊಳಿಸ್ಕೊಂಡು ಎದೆ ಭಾಗಕ್ಕೆ ಟಚ್ ಮಾಡ್ಕೋಬೇಕು. ಮೊದಲ ಬಲ ಹೊರಳನ್ನು ಕ್ಲೋಸ್ ಮಾಡ್ಕೋರಿ. ಬಲ ಹೊರಳೆ ಕ್ಲೋಸ್ ಮಾಡ್ಕೋರಿ ಅಂತಂದ್ರೆ ಭಾಳ ಪ್ರೆಸ್ ಮಾಡಿ ಹಿಡ್ಕೊಳಕ್ಕೆ ಹೋಗ್ಬೇಡ್ರಿ. ಓನ್ಲಿ ಕ್ಲೋಸ್ ಮಾಡ್ಕೋಬೇಕು ಈಗ ಇದನ್ನು. ಈಗೆಲ್ಲ ಎಡಗಡೆಯಿಂದ ಉಸಿರು ತಗೊಳ್ಳೋದು. ಉಸಿರು ತಗೊಂಡು ಉಸಿರನ್ನು ಹೋಲ್ಡ್ ಮಾಡಿ ಎಡಗಡೆ ಕ್ಲೋಸ್ ಮಾಡ್ಕೋರಿ, ಬಲಗಡೆ ಓಪನ್ ಮಾಡಿರಿ ನಿಧಾನವಾಗಿ. ಇಲ್ಲಿ ಬಲಗಡೆಯಿಂದ ಉಸಿರನ್ನು ಹೊರಗೆ ಹಾಕ್ರಿ, ಪೂರ್ತಿಯಾಗಿ ಉಸಿರನ್ನು ಹೊರಗೆ ಹಾಕ್ತೀರಿ. ಮತ್ತೆಲ್ಲಿ ಉಸಿರು ಬಿಟ್ಟರೆ ಅಲ್ಲೇ ಉಸಿರು ತಗೊಳ್ಳೋದು. ಈಗ ಬಲಗಡೆಯಿಂದ ಉಸಿರು ತಗೋತೀರಿ. ಬಲಗಡೆ ಕ್ಲೋಸ್ ಮಾಡಿರಿ, ಎಡಗಡೆ ಓಪನ್ ಮಾಡಿರಿ. ಅಲ್ಲಿಂದ ಉಸಿರನ್ನು ಹೊರಗೆ ಹಾಕ್ತೀವಿ. ನಿಧಾನವಾಗಿ ಮಾಡಿರಿ, ಅವಸರ ಮಾಡೋಕೆ ಹೋಗ್ಬೇಡ್ರಿ. ಉಸಿರು ತೊಗೊಳ್ಳೋ ಮುಂದೆ, ಬಿಡೋ ಮುಂದೆ, ಆಮೇಲೆ ಬೆರಳನ್ನು ಆ ಕಡೆ ಈ ಕಡೆ ಕ್ಲೋಸ್ ಓಪನ್ ಮಾಡೋ ಮುಂದೆ ಅವಸರ ಮಾಡೋಕೆ ಹೋಗ್ಬೇಡ್ರಿ, ನಿಧಾನವಾಗಿ. ಈಗ ಮತ್ತೆ ಎಡಗಡೆಯಿಂದ ಬ್ರೀದ್ ಇನ್, ಎಡಗಡೆ ಕ್ಲೋಸ್, ಬಲಗಡೆ ಓಪನ್ ಮಾಡಿರಿ. ಅಲ್ಲಿಂದ ಉಸಿರನ್ನು ಹೊರಗೆ ಹಾಕ್ರಿ. ಮತ್ತೆ ಬಲಗಡೆಯಿಂದ ಉಸಿರು ತಗೋರಿ. ನಿಧಾನವಾಗಿ ಎದೆ ಭಾಗ, ಹೊಟ್ಟೆ ಭಾಗ ತುಂಬಷ್ಟು ಉಸಿರು ತಗೋರಿ. ರೈಟ್ ಕ್ಲೋಸ್, ಲೆಫ್ಟ್ ಓಪನ್ ಮಾಡಿರಿ. ಅಲ್ಲಿಂದ ಉಸಿರನ್ನು ಹೊರಗೆ ಹಾಕ್ರಿ. ಈ ರೀತಿ ಇದನ್ನು 10 ಬಾರಿ ಪ್ರಾಕ್ಟೀಸ್ ಮಾಡಬೇಕು. 10 ರಿಂದ 15 ಬಾರಿ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಈಗ ನೋಡ್ರಿ, ಲೆಫ್ಟಿಂದ ಉಸಿರು ತೊಗೊಂಡ್ರಿ, ಆಮೇಲೆ ಕ್ಲೋಸ್ ಮಾಡಿ ರೈಟ್ ಬಿಟ್ರಿ. ರೈಟಿಂದ ಉಸಿರು ತೊಗೊಂಡು ಲೆಫ್ಟ್ ಏನೋ ಉಸಿರನ್ನು ಹೊರಗೆ ಹಾಕಿದ್ರಲ್ಲ, ಇದು ಒಂದು ರೌಂಡ್. ಇಂಥವ ನೀವು 10 ರಿಂದ 15 ಬಾರಿ ಇದನ್ನು ಮಾಡ್ಬೋದು. ಮಾಡಿದ ಮೇಲೆ ಈಗ 10 ಅಥವಾ 15 ಬಾರಿ ಮಾಡಿದ ಮೇಲೆ ಎರಡೂ ಕೈಗಳು ಈ ರೀತಿ ಚಿನ್ಮುದ್ರ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕುತ್ಕೋಬೇಕು. ಸಹಜವಾದ ಉಸಿರಾಟ ಇರಲಿ. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ರಿ. ಆಮೇಲೆ ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಹೆಂಗೆ ಮಾಡಿದ್ರಿ, ನಿಮಗೇನು ಅನ್ಸಕತ್ತೈತಿ ಅದ್ರ ಕಡೆ ಗಮನ ಹರಿಸ್ತಾ ಇರಬೇಕು. ನೆಕ್ಸ್ಟ್ ಎರಡೂ ಮೂಗಿನ ಹೊರಳೆಯಿಂದ 2 ಬಾರಿ ಉಸಿರು ತಗೋರಿ, ಉಸಿರನ್ನು ಹೊರಗೆ ಹಾಕ್ರಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. 2 ಹಸ್ತುಗಳನ್ನು ಉಜ್ರಿ, ಕೈಗಳು ಬಿಸಿಯಾಗಿ ಉಜ್ರಿ, ಕಣ್ಣಿಗೆ ಪ್ರೆಸ್ ಮಾಡ್ಕೋರಿ. ಕೈಗಳು ಬಿಡಿಸಿ ಕಣ್ಣುಗಳನ್ನ ತೆರೀತೀವಿ. ಆಮೇಲೆ ಇನ್ನೊಂದು ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಮಾಡೋ ಮುಂದೆ ಉಸಿರು ತೊಗೊಳಕತ್ತ ತಲೆ ಕೆಳಗೆ ಹಾಕಿದೆ, ಆಮೇಲೆ ಉಸಿರು ಬಿಡಾಕತ್ತ ಹಿಂಗೆ ಮೇಲೆ, ಅಥವಾ ನೀವು ಲೆಫ್ಟ್ ಕ್ಲೋಸ್ ಮಾಡಿರಿ ಅಂತೇಳಿ ಈ ಸೈಡು, ರೈಟ್ ಕ್ಲೋಸ್ ಮಾಡಿರಿ ಅಂತೇಳಿ ಈ ಸೈಡು, ಈ ರೀತಿ ಮಾಡೋದಿಲ್ಲ.
ಕತ್ತೇನಿರಬೇಕು, ನೇರವಾಗಿರಬೇಕು, ಕಣ್ಣುಗಳನ್ನು ಮುಚ್ಚಿರಬೇಕು, ಓನ್ಲಿ ಈ ಕೈಗಳಷ್ಟು ನಮಗೆ ಮೂಮೆಂಟ್ ಮಾಡ್ತಾ ಇರಬೇಕು. ಸೊ ಈ ರೀತಿ ಹಿಡ್ದಿರ್ತೀವಲ್ಲ ನಾವು. ಸೊ ಇದು ಲೆಫ್ಟ್ ಯೂಸ್ ಮಾಡಿರಿ, ಈ ತಂಬು ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಈ ರೀತಿ ಅಷ್ಟೇ ಯೂಸ್ ಮಾಡಬೇಕು. ಸೊ ಬಾಡಿ ಮೂಮೆಂಟ್ ಮಾಡೋಂಗಿಲ್ಲ. ಸೊ ನೆಕ್ಸ್ಟ್ ಬ್ರಾಹ್ಮರಿ ಪ್ರಾಣಾಯಾಮ. ಸೊ ಎರಡೂ ಕೈ ಚಿನ್ಮುದ್ರ ಇಟ್ಕೋರಿ, ತೊಡೆ ಮೇಲೆ ಇಟ್ಕೋರಿ, ಬೆನ್ನು ಕತ್ತು ನೇರವಾಗಿರಲಿ. ಸೊ ಇಲ್ಲೇ ದೀರ್ಘವಾಗಿ ಉಸಿರು ತಗೊಳ್ಳೋದು ಬ್ರಾಹ್ಮರಿ ಪ್ರಾಣಾಯಾಮ. ಸೊ ಉಸಿರನ್ನು ತೆಗೆದುಕೊಂಡು ಸ್ವಲ್ಪ ಹೋಲ್ಡ್ ಮಾಡಿರಿ ಇಲ್ಲಿ. ಸೊ ನೆಕ್ಸ್ಟ್ ಉಸಿರನ್ನು ಹೊರಗೆ ಹಾಕೋ ಮುಖಾಂತರ ಹಮ್ಮಿಂಗ್ ಸೌಂಡ್ ಮಾಡ್ತೀರಿ. ಸಿಟ್ ಬ್ಯಾಕ್ ಸ್ಟ್ರೈಟ್, ಕಣ್ಗಳನ್ನು ಮುಚ್ಚಿರ್ತೀರಿ. ಸೊ ಉಸಿರು ತಗೋತೀರಿ. ಟೇಕ್ ಇನ್ ಹ್ಯಾಂಡ್, ಪೂರ್ತಿ ಉಸಿರು ಹೊರಗೆ ಹಾಕ್ರಿ. ಟೇಕ್ ಇನ್ ಹ್ಯಾಂಡ್, take in hand, relax, observe your breath. ಸೊ ಈ ರೀತಿ ಬ್ರಾಹ್ಮರಿ ಪ್ರಾಣಾಯಾಮವನ್ನು ಇದನ್ನು ಕೂಡ ಒಂದು 10 ರಿಂದ 15 ಬಾರಿ ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಇಲ್ಲಿ ಏನು ತಪ್ಪು ಮಾಡಬೇಡ್ರಿ ಅಂತಂದ್ರೆ, ಸೊ ಒಮ್ಮೆ ಉಸಿರು ತಗೋತೀರಿ, ಸೊ ಈ ರೀತಿ ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಸೊ ಏನೋ ಉಸಿರು ತಗೋತೀರಿ, ತೊಗೊಂಡು ಸ್ವಲ್ಪ ಹೋಲ್ಡ್ ಮಾಡಿರಿ. ಸೊ ನೆಕ್ಸ್ಟ್ ಅಂತೇಳಿ ಹಮ್ಮಿಂಗ್ ಸೌಂಡನ್ನು ಹೈ ಪಿಚ್ಚಿಂದ ಲೋ ಪಿಚ್ ಬರೋವರೆಗೂ ಹಮ್ಮಿಂಗ್ ಸೌಂಡ್ ಮಾಡ್ತಾ ಇರ್ರಿ. ಸೊ ಆಮೇಲೆ ಸೌಂಡ್ ಸ್ವಲ್ಪ ಜಾಸ್ತಿ ಮಾಡಿರಿ. ಸೊ ಇಲ್ಲಿ ಗಂಟ್ಲು ಭಾಗದಲ್ಲಿ, ಆಮೇಲೆ ಹಲ್ಲು, ನಾಲ್ಗೆ ವೈಬ್ರೇಟ್ ಆಗಂಗೆ ಸೌಂಡ್ ಮಾಡಬೇಕು. ಸೊ ನೆಕ್ಸ್ಟ್ ಈ ಬ್ರಾಹ್ಮರಿ ಪ್ರಾಣಾಯಾಮದೊಳಗೆ ಇನ್ನೊಂದು ವೇರಿಯೇಷನ್ ಅಂದರೆ ಷಣ್ಮುಖಿ ಮುದ್ರೆ ಒಳಗೆ ಮಾಡ್ಬೋದು. ಮೊದಲು ನೀವು ಇದನ್ನು 10 ಅಥವಾ 15 ಸಲ ಪ್ರಾಕ್ಟೀಸ್ ಮಾಡಿದ ಮೇಲೆ ಸೊ ನೀವು ಷಣ್ಮುಖಿ ಮುದ್ರೆ ಒಳಗೆ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಯಾವ ರೀತಿ ಅಂದ್ರೆ ಮೊದಲು ಈ ರೀತಿ ಕೈ ಇಟ್ಕೊಂಡಿರ್ತೀರಿ. ಸೊ ಈ ಬೆರಳು ಕಿವಿಗ ಕಡೆ ಏನದು ಸಾಫ್ಟ್ ಅಂದಿರ್ತೈತಲ್ಲ, ಸೊ ಅದು ಈ ಬೆರಳಿಂದ 2 ಕಿವಿಗಳನ್ನು ಕ್ಲೋಸ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಈ ಬೆರಳೇನೈತಲ್ಲ, ಸೊ ಇಲ್ಲಿ ಕಣ್ಣಿನ ಮೇಲೆ ಇಟ್ಕೋಬೋದು ಅಥವಾ ಹುಬ್ಬಿನ ನಡುವೆ ಇಟ್ಕೋಬೋದು. ಸೊ ನೆಕ್ಸ್ಟ್ ಈ ಬೆರಳೇನೈತಲ್ಲ, ಕಿವಿ ನಡುವಿನ ಬೆರಳು ಮೂಗಿನ ಬಾಜುಕ್ಕೆ ಇಟ್ಕೋರಿ. ಉಂಗುರದ ಬೆರಳು ಮೂಗಿನ ಕೆಳಗ, ಕಿರು ಬೆರಳು ತುಟಿ ಕೆಳಗೆ, ಈ ರೀತಿ. ಸೊ ಇಲ್ಲಿಂದ ಟೇಕ್ ಇನ್ ಹ್ಯಾಂಡ್, ಕೈನ ಸ್ವಲ್ಪ ಹಿಂದೆ ತಗೋರಿ, ಎದೆ ಭಾಗ ಎಕ್ಸ್ಪಾಂಡ್ ಆಗಲಿ. ಟೇಕ್ ಇನ್ ಹ್ಯಾಂಡ್, ಟೇಕ್ ಇನ್ ಹ್ಯಾಂಡ್, ರಿಲ್ಯಾಕ್ಸ್. ಕೈ ಬಿಡಿಸ್ಕೋರಿ, 2 ಕೈಗಳ ಚಿನ್ಮುದ್ರದೊಳಗೆ ಇರ್ರಿ, ಕಣ್ಣು ಮುತ್ಕೊಂಡಿರ್ತೀರಿ. ಸೊ ಮೊದಲೇ ರೀತಿ ಏನು ಬ್ರಾಹ್ಮರಿ ಪ್ರಾಣಾಯಾಮ ಮಾಡಿದ್ರಲ್ಲ, ಸೊ 10 ರಿಂದ 15 ಬಾರಿ ಅದನ್ನು ಮಾಡಿದ ತಕ್ಷಣ ಕಣ್ಣು ತೆರೆಯಕ್ಕೆ ಹೋಗ್ಬೇಡ್ರಿ. 2 ಕೈ ಚಿನ್ಮುದ್ರ ಇಟ್ಕೊಂಡು ಕಣ್ಣು ಮುತ್ಕೊಂಡು ಕೂತ್ಕೋಬೇಕು. ಸೊ ಈ ಪ್ರಾಣಾಯಾಮ ಹೆಂಗೆ ಮಾಡಿದ್ರಿ, ನಿಮಗೇನು ಅನ್ಸಕತ್ತೈತಿ, ಸೊ ಎಲ್ಲೆಲ್ಲಿ ವೈಬ್ರೇಟ್ ಆಯ್ತು ಅದ್ರ ಕಡೆ ಗಮನ ಹರಿಸ್ತಾ ಇರಬೇಕು. ನಂತರ 2 ಹಸ್ತಗಳನ್ನು ಉದ್ರಿ, ಕಣ್ಣಿಗೆ ಪ್ರೆಸ್ ಮಾಡ್ಕೋರಿ, ಕೈಗಳನ್ನು ಬಿಡಿಸಿ ಕಣ್ಣುಗಳನ್ನು ತೆರಿತೀರಿ. ಯಾವುದಕ್ಕೂ ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ, ನಿಧಾನವಾಗಿ ಮಾಡಿರಿ ಎಲ್ಲನೂ. ಸೊ ನೆಕ್ಸ್ಟು ಈಕ್ವಲ್ ಬ್ರೀದಿಂಗ್. ಸೊ ಈಕ್ವಲ್ ಬ್ರೀದಿಂಗ್ ಅಂದರೆ ಸಮಾನ ಇನ್ಹೇಲ್, ಸಮಾನ ಬ್ರೀದಿಂಗ್ ಅಂತ ಅರ್ಥ, ಸಮಾನ ಉಸಿರಾಟ ಅಂತ ಅರ್ಥ. ಸೊ ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ, ಉಸಿರನ್ನು ಇಲ್ಲೇ ಕೌಂಟ್ ಮಾಡ್ತೀವಿ ನಾವು. ಸೊ ಇಲ್ಲಿ ಉಸಿರನ್ನು ತೆಗೆದುಕೊಳ್ಳೋ ಮುಂದೆ ಕೌಂಟ್ ಮಾಡ್ತಾ ಇರ್ತೀವಿ, ನಮಗೆ ಎಷ್ಟು ಬೇಕಷ್ಟು. ಆಮೇಲೆ
ಉಸಿರನ್ನು ಬಿಡೋಬೇಕಾದ್ರೆ ಕೌಂಟ್ ಮಾಡ್ತೀವಿ. ಸೊ ಉಸಿರು ತೊಗೊಳ್ಬೇಕಾದ್ರೆ ಎಷ್ಟು ಕೌಂಟ್ ಮಾಡಿರ್ತೀವಲ್ಲ ಉಸಿರನ್ನು ಬಿಡುವಾಗೂ ಕೂಡ ಅಷ್ಟೇ ಕೌಂಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕೆಪಾಸಿಟಿ ತಕ್ಕಂಗೆ ಇಲ್ಲಿ ಕೌಂಟ್ ಮಾಡಬೇಕು. ಅಂದರೆ ಈಗ ನಿಮ್ಗೆ 4 ಕೌಂಟ್ ಮಾಡ್ತಿದ್ದೆ ಅಂತಂದ್ರೆ ಉಸಿರು 4 ತಗೊಳ್ಳೋದು, ಬಿಡೋದು ಕೂಡ 4 ಕೌಂಟ್. ಯಾವ ರೀತಿ ಅಂತಂದ್ರೆ ಈಗ ನಾನು 6 ಕೌಂಟ್ ಮಾಡ್ತೀನಿ. ಸೊ ನಾನು 6 ತೊಗೊತೀನಿ, ನಿಮ್ಗೆ 4 ಸಾಧ್ಯ ಆದ್ರೆ 4 ತೊಗೋರಿ, ಅಥವಾ 6 ಆದ್ರೆ 6, ಅಥವಾ 8, 10 ಈ ರೀತಿ ನಿಮ್ಮ ಕೆಪಾಸಿಟಿ ತಕ್ಕಂಗೆ ಕೌಂಟ್ ಮಾಡಿರಿ. ಸೊ ಮೊದಲು ನಾನು ಇಲ್ಲಿ 6 ತೊಗೊಳಕ್ಕಿಂತ ಮೊದಲು 4 ತೊಗೊಳ್ತೀನಿ, 4 ಕೌಂಟು. ಸೊ 2 ಕೈ ಚಿನ್ಮುದ್ರ ಇರಲಿ. ಸೊ 2 ಮೂಗಿನ ಹೊರಳೆಯಿಂದ ಉಸಿರನ್ನ ತೆಗೆದುಕೊಳ್ಳೋದು. ಟೇಕ್ ಇನ್ ಹ್ಯಾಂಡ್. ಇಲ್ಲೇ ಉಸಿರು ತೊಗೊಳ್ಳೋ ಮುಂದೆ ನಿಮ್ಮ ಪಾಡಿಗೆ ನೀವು ಅಂದ್ರೆ ನಿಮ್ಮ ಮನಸ್ಸಿನಾಗ ನೀವು ಕೌಂಟ್ ಮಾಡಬೇಕು. ಟೇಕ್ ಇನ್ ಹ್ಯಾಂಡ್ 1 2 3 4. ಎಕ್ಸೇಲ್ 1 2 3 4. ಈ ರೀತಿ ಅಂದ್ರಲ್ಲಿ ಸೊ ನಿಮ್ಮ ಮನಸ್ಸಿನಾಗ ಕೌಂಟ್. ಸೊ ನಿಮ್ಮ ಕೆಪಾಸಿಟಿ ನಾನು 4 ತನ ಅಷ್ಟು ನಾನು ಬ್ರೀದ್ ಮಾಡ್ತೇನಪ್ಪ ಅಂತಂದ್ರೆ ಸೊ ನಿಮ್ಮ ಮನಸ್ಸಿನಾಗ 1 2 3 4 ಹೇಳ್ಕೋತ ಬ್ರೀದ್ ಇನ್ ಮಾಡ್ತೀರಿ. ಮತ್ತು ಅಲ್ಲಿ ಸ್ವಲ್ಪ ಹೋಲ್ಡ್ ಮಾಡ್ತೀರಿ. ಸ್ವಲ್ಪ ಹೋಲ್ಡ್ ಅಂತಂದ್ರೆ ಸ್ವಲ್ಪ ನಿಂತ್ಕೊಂಡು ಸೊ ನೆಕ್ಸ್ಟ್ ಮತ್ತೆ ಎಕ್ಸೇಲ್ 1 2 3 4 ಈ ರೀತಿ ಮನಸ್ಸಿನಾಗ ಅನ್ಕೋತ ಸೊ 4 ಕೌಂಟ್ ಬರೋವರೆಗೂ ಎಕ್ಸೇಲ್ ಮಾಡ್ಬೋದು. ಸೊ ಇದನ್ನು ನೀವು ಮುಂದೆ ಬರ್ತಾ ಪ್ರಾಕ್ಟೀಸ್ ಮಾಡ್ಕೊತ ಹೋದಂಗೆ 4ನ್ನ ಏನು ಕೌಂಟ್ ಮಾಡ್ತಿಲ್ಲ ಸೊ ಅದನ್ನು ಜಾಸ್ತಿ ಮಾಡ್ಕೊತ ಹೋಗ್ರಿ. 4 ಇದ್ದಿದ್ದು 5 ಮಾಡಿರಿ. ಸೊ ನೆಕ್ಸ್ಟ್ 2 ದಿವ್ಸ ಬಿಟ್ಟು 6 ಮಾಡಿರಿ. ಇನ್ನೊಂದು ಸ್ವಲ್ಪ ದಿವ್ಸ ಬಿಟ್ಟು 10 ಈ ರೀತಿ ಇದನ್ನು ನೀವು ಹೆಚ್ಚಿಗೆ ಮಾಡ್ಕೊತ ಹೋಗ್ಬೋದು. ಸೊ ಇನ್ನೊಮ್ಮೆ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಏನು ತಪ್ಪು ಮಾಡಬೇಡ್ರಿ ಅಂತಂದ್ರೆ ಸೊ ಈಕ್ವಲ್ ಬ್ರೀದಿಂಗ್ ಅನ್ನೋತ್ತಿಗೆ ಆಮೇಲೆ ಕೌಂಟ್ ಅನ್ನೋತ್ತಿಗೆ 1 2 3 4 ಅಂತ ಅನ್ಕೋತೀವಿ ನಾವು. ಈ ರೀತಿ ಅಲ್ಲ, 1 2 3 4 ಅನ್ಕೊಂತ ಈ ರೀತಿ ಅಲ್ಲ, ಇದು ತಪ್ಪು. ಸೊ ಯಾವ ರೀತಿ ಅಂತಂದ್ರೆ ಈ ರೀತಿ ನಿಮ್ಮ ಮನಸ್ಸಿನಾಗ ನೀವು 4 ಅಥವಾ 5 ಅಥವಾ 6 8 ಈ ರೀತಿ ನಿಮಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಕೌಂಟ್ ಮಾಡ್ಕೊತ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾಯಿರಿ. ಸೊ ಎಲ್ಲ ಆದಮೇಲೆ ಸುಮ್ಮನೆ ಕೂತ್ಕೋರಿ. 2 ಕೈಗಳು ಚಿನ್ಮುದ್ರ ಇರಲಿ, ಕಣ್ಣು ಮುಚ್ಕೊಂಡಿರ್ತೀರಿ, ಬೆನ್ನು ಕತ್ತು ನೇರವಾಗಿರಲಿ, ಸಹಜವಾದ ಉಸಿರಾಟ ಇರಲಿ. ಅಬ್ಸರ್ವ್ ಮಾಡ್ತಾಯಿರಿ, ನಿಮ್ಮ ಬ್ರೀದನ್ನು ಅಬ್ಸರ್ವ್ ಮಾಡ್ತಾಯಿರಿ, ಉಸಿರಾಟದ ಕಡೆ ಗಮನ ಹರಿಸ್ರಿ. ಸೊ ಎಲ್ಲ ಆದಮೇಲೆ ಮತ್ತೆ 2 ಹಸ್ತಗಳನ್ನು ಉಜ್ಜಬೇಕು, ಜೋರಾಗಿ ಉಜ್ರಿ, ಕೈಗಳು ಬಿಸಿ ಆಗಬೇಕು. ಕಣ್ಣಿಗೆ ಪ್ರೆಸ್ ಮಾಡ್ಕೋರಿ, ಕೈಗಳನ್ನು ಬಿಡಿಸಿ ಕಣ್ಣುಗಳನ್ನು ತೆರಿತೀರಿ. ಸೊ ಈ ರೀತಿ ಈ 3 ಪ್ರಾಣಾಯಾಮಗಳನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರಾಕ್ಟೀಸ್ ಮಾಡಿರಿ. ಸೊ ಅದಕ್ಕಿಂತ ಮೊದಲು ನಾನು ಅಂದ್ರೆ ಈ ಹೆಡ್ಡೇಕ್ ಮತ್ತು ಮೈಗ್ರೇನ್ ಸಂಬಂಧ ಪಾರ್ಟ್ 1 ವಿಡಿಯೋದಲ್ಲಿ ಆಸನಗಳನ್ನು ಮಾಡಿ ತೋರಿಸಿದ್ದೀನಿ. ಸೊ ಅವನ್ನೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿರಿ. ಆಸನಗಳನ್ನು ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಈ ಪ್ರಾಣಾಯಾಮಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು. ಅಥವಾ ನಮ್ಗೆ ಆಸನಗಳ ಟೈಮ್ ಇಲ್ರಿಪ ಮಾಡಲಿಕ್ಕೆ ಅಂತಂದ್ರೆ ಪ್ರಾಣಾಯಾಮಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.